ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಹ್ಯಾಪಿನೆಸ್. ಹೌ ಡು ಯು ಡಿಫೈನ್ ಹ್ಯಾಪಿನೆಸ್? ನಮಗೆ ಪ್ರತಿಯೊಬ್ಬರಿಗೂ ಹ್ಯಾಪಿನೆಸ್ಗೆ ಅವರದೇ ಆದಂಥ ಡೆಫಿನಿಷನ್ಸ್ಗಳಿದೆ. ಇದಕ್ಕೆ ಯಾವುದು ಯೂನಿವರ್ಸಲ್ ಡೆಫಿನಿಷನ್ ಅಂತ ಇಲ್ಲ. ಹಾಗಿದ್ರೆ ಹ್ಯಾಪಿನೆಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ರೇಸ್ನ ಓಡ್ತೀವಿ. ಅಂದರೆ ದೊಡ್ಡ ಮನೆ ಕಟ್ಟಿಸ್ಬೇಕು, ಕಾರ್ ತಗೋಬೇಕು, ಹಾಗೆ ಅನೇಕ ಗ್ಯಾಡ್ಜೆಟ್ಸ್ಗಳು ತಗೋಬೇಕು, ಹೀಗೆ ಅನೇಕ ರೀತಿಯ ಕನಸುಗಳನ್ನು ಕಂಡು ಅದನ್ನು ಚೇಸ್ ಮಾಡ್ತಾ ಹೋಗ್ತೀವಿ. ಒಂದು ಸಮಯ ಬರುತ್ತೆ, ಅದು ಎಲ್ಲವೂ ನಮಗೆ ಸಿಗುತ್ತೆ. ಆದರೆ ಮತ್ತೆ ಒಂದು ಪ್ರಶ್ನೆ ಬಂದು ಕಾಡಕ್ಕೆ ಶುರುವಾಗುತ್ತೆ, ಇಸ್ ದಿಸ್ ಅ ರಿಯಲ್ ಹ್ಯಾಪಿನೆಸ್? ಯಾಕೆ ಹ್ಯಾಪಿನೆಸ್ ಜಾಸ್ತಿ ದಿನ ಇರಲ್ಲ ಅಂತ? ಮನೆ ಕಟ್ಸೋ ತನಕ ಮನೆ ಕಟ್ಸ್ಬೇಕು ಅಂತಿರ್ತೀರ, ಆಮೇಲೆ ಕಾರ್ ತಗೋಬೇಕು ಅನ್ನೋ ತನಕ ಕಾರ್ ತಗೋಬೇಕು ಅಂತಿರ್ತೀರ, ಮತ್ತು ಗ್ಯಾಡ್ಜೆಟ್ ತಗೋಬೇಕು ಅಂತಿರ್ತೀರ, ಗ್ಯಾಡ್ಜೆಟ್ಸ್ಗಳನ್ನ ತಗೊಳ್ತೀರ. ಅದಾದ ನಂತರ ಆ ಖುಷಿ ಎಲ್ಲೋಗುತ್ತೆ? ಮಾಯ ಆಗೋಗುತ್ತೆ, ಹೌದಲ್ವಾ? ಆಗ ನಮಗೊಂದು ಆಲೋಚನೆ ಬರುತ್ತೆ, ಹಾಗಾದರೆ ಹ್ಯಾಪಿನೆಸ್ ಅಥವಾ ಖುಷಿ ಅಂದರೆ ಏನು ಅಂತ. ಅದಕ್ಕೆ ನಮ್ಮದೇ ಆದ ಡೆಫಿನಿಷನ್ಗಳನ್ನು ನಾವೇ ಕಂಡ್ಕೋಬೇಕು. ಹಾಗೆ ಇವತ್ತು ನಾನು ವಿಡಿಯೋ ನೋಡ್ತಾ ಇದ್ದಾಗ ನಾನು ಕಂಡುಕೊಂಡಂಥ ಹ್ಯಾಪಿನೆಸ್ ಡೆಫಿನಿಷನ್ನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಪುಟ್ಟ ಕಥೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ರವಿ ಎಂಬ ವ್ಯಕ್ತಿ ಎಲ್ಲರನ್ನೂ ಪಾರ್ಟಿಗೆ ಇನ್ವೈಟ್ ಮಾಡ್ತಾನೆ. ಎಲ್ಲರೂ ಪಾರ್ಟಿಗೆ ಬರ್ತಾರೆ, ಎಲ್ಲರೂ ಎಂಜಾಯ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ರವಿನೂ ಸಹ ಡ್ಯಾನ್ಸ್ ಮಾಡ್ತಾ, ಕುಣಿತಾ, ಹಾಡ್ತಾ ಎಂಜಾಯ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ಖುಷಿಯಾಗಿರ್ತಾರೆ. ಆದರೆ ಆ ಗುಂಪಿನಲ್ಲಿದ್ದಂಥ ಒಬ್ಬ ವ್ಯಕ್ತಿಗೆ ಕುತೂಹಲ ಕಾಡಕ್ಕೆ ಶುರುವಾಗುತ್ತೆ. ಯಾತಕ್ಕೋಸ್ಕರ ಇಷ್ಟು ದೊಡ್ಡ ಸೆಲೆಬ್ರೇಷನ್ನ ಮಾಡ್ತಾ ಇದ್ದಾರೆ ಇವರು ಅಂತ ಅವನಿಗೆ ಕುತೂಹಲ ಕಾಡುತ್ತೆ. ಆಗ ಅವನು ರವಿ ಹತ್ರ ಹೋಗ್ತಾನೆ. ರವಿ ಹತ್ರ ಹೋಗಿ, ಸರ್, ಯಾಕೋಸ್ಕರ ಈ ಪಾರ್ಟಿ ಕೊಡ್ತಾ ಇದ್ದೀರಾ? ಪಾರ್ಟಿದು ಪರ್ಪಸ್ ಏನು ಅಂತ ರವಿನ ಕೇಳ್ತಾನೆ ಅವನು. ಆವಾಗ ರವಿ ಹೇಳ್ತಾನೆ, ಇವತ್ತು ನನ್ನ ಮರ್ಸಿಡೀಸ್ ಬೆನ್ಸ್ ಕಾರು ಆಕ್ಸಿಡೆಂಟ್ ಆಯಿತು, ಅದು ಕಂಪ್ಲೀಟಾಗಿ ಡ್ಯಾಮೇಜ್ ಆಯಿತು ಅಂತ ಹೇಳ್ತಾನೆ. ಅದನ್ನು ಕೇಳಿದ ತಕ್ಷಣ ಅಲ್ಲಿ ನೆರೆದಿದ್ದಂಥ ಎಲ್ಲರೂ ಶಾಕ್ ಆಗಿ ಹಾಗೆ ನಿಂತ್ಕೊಳ್ತಾರೆ. ಆಗ ಮತ್ತೆ ಮುಂದುವರೆದು ಹೇಳ್ತಾನೆ, ಡ್ರೈವರ್ ಇಸ್ ಸೇಫ್, ಡ್ರೈವರು ಅಪಾಯದಿಂದ ಪಾರಾಗಿದ್ದಾನೆ ಅಂತ ಹೇಳ್ತಾನೆ. ನಂತರ ಆ ಡ್ರೈವರ್ ನಾನೇ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿದಂಥವ್ರಿಗೆ ಅಲ್ಲಿದ್ದಂಥ ಪ್ರತಿಯೊಬ್ಬರಿಗೂ ಇನ್ನೂ ಆಶ್ಚರ್ಯ ಆಗುತ್ತೆ. ಯಾವ ಥರ ವ್ಯಕ್ತಿನಪ್ಪ ಇವನು, ಆಕ್ಸಿಡೆಂಟ್ ಆಗಿರೋದನ್ನ ಸೆಲೆಬ್ರೇಟ್ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ತಾರೆ. ಆಗ ಆ ವ್ಯಕ್ತಿ ಮತ್ತೆ ಮರುಪ್ರಶ್ನೆ ಮಾಡ್ತಾನೆ ರವಿಯವ್ರಿಗೆ. ಆಗ ರವಿಯವ್ರು ಹೇಳ್ತಾರೆ, ನಾವು ನಮ್ಮ ಬ್ಲೆಸ್ಸಿಂಗ್ಸ್ಗಳನ್ನು ಸೆಲೆಬ್ರೇಟ್ ಮಾಡಬೇಕು, ಅದು ನಿಜವಾದ ಹ್ಯಾಪಿನೆಸ್. ಅಂದರೆ ಆಕ್ಸಿಡೆಂಟ್ ಆಯಿತು, ಕಾರ್ ಡ್ಯಾಮೇಜ್ ಆಯಿತು, ಹೋಯಿತು, ಆದರೆ ನಾನು ಸೇವ್ ಆದ್ನಲ್ಲ, ಅದಕ್ಕೆ ನಾನು ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಅಂತ. ಅಂದರೆ ನಾವು ನಮ್ಮ ಜೀವನದಲ್ಲಿ ಏನು ಇರುತ್ತಲ್ಲ ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ರವಿ ಅಲ್ಲಿದ್ದವ್ರಿಗೆಲ್ಲ ಹೇಳ್ತಾನೆ. ಹಾಗೆ ಹೇಳ್ತಾನೆ, ಹಣದಿಂದ ನಾವು ಏನನ್ನು ಕೊಂಡ್ಕೊಳ್ತೀವಲ್ಲ, ವಾಟ್ ವಿ ಬೈ ದೇ ಆರ್ ಆಲ್ ಟಾಯ್ಸ್ ಅಂತ ಹೇಳ್ತಾನೆ. ಅಂದರೆ ಹಣವೇ ಎಲ್ಲ ಅಲ್ಲ. ಹಾಗೆ ನೀವು ಪಡ್ಕೊಂಡಂಥ ದೊಡ್ಡ ಮನೆ, ದೊಡ್ಡ ಕಾರು, ಲಕ್ಸುರಿ, ಹಣ, ಇದೆಲ್ಲವೂ ಇದ್ರೂ ಸಹ ನಮಗೆ ಖುಷಿಯನ್ನು ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹ್ಯಾಪಿನೆಸ್ ಈಸ್ ಅ ಫೀಲಿಂಗ್ ಆ್ಯಂಡ್ ಲಿವಿಂಗ್ ದಟ್ ಪರ್ಟಿಕ್ಯುಲರ್ ಆರ್ ದಟ್ ಮೂಮೆಂಟ್. ಅಂದರೆ ರವಿ ಹೇಳ್ತಾನೆ, ನಾವು ನಮ್ಮ ಜೀವನದಲ್ಲಿ ಇರುವಂತಹ ಬ್ಲೆಸ್ಸಿಂಗ್ಸ್ಗಳನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ತಾನೆ. ಅಂದರೆ ಯಾವುದೆಲ್ಲ ಬ್ಲೆಸ್ಸಿಂಗ್ಸ್ಗಳು ನಮ್ಮ ಜೀವನದಲ್ಲಿರುತ್ತೆ ಅಂತ ಹೇಳಿದ್ರೆ, ನಮಗೆ ಸರಿಯಾದ ಸಮಯಕ್ಕೆ ಆಹಾರ ಸಿಗುತ್ತೆ, ತಂದೆ ತಾಯಿ ಇರ್ತಾರೆ, ನಾವು ಏನು ಮಾಡ್ತಿದ್ದೀವಿ ಏನು ಮಾಡ್ತಿಲ್ಲ ಕೇಳೋದಕ್ಕೆ ಅಪ್ಪ ಅಮ್ಮ ನಮ್ಮನ್ನು ವಿಚಾರಿಸ್ಕೊಳ್ತಾರೆ, ಸ್ನೇಹಿತರು ವಿಚಾರಿಸ್ಕೊಳ್ತಾರೆ,
ಹಾಗೆ ಗುರುಗಳು ವಿಚಾರಿಸ್ಕೊಳ್ತಾರೆ. ಇವರೆಲ್ಲ ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿದ್ರೆ ಅದು ಎಲ್ಲವೂ ಬ್ಲೆಸ್ಸಿಂಗ್ಗಳು. ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು, ಅದನ್ನು ನಾವು ಎಂಜಾಯ್ ಮಾಡಬೇಕು ಅಂತ ರವಿ ಅಲ್ಲಿದ್ದಂಥವ್ರಿಗೆಲ್ಲರಿಗೂ ತಿಳಿಸ್ತಾನೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಹ್ಯಾಪಿನೆಸ್ ಅನ್ನೋದು ಏನೋ ಒಂದು ವಸ್ತು ನಮ್ಮ ಜೀವನದಲ್ಲಿ ಬಂದ ತಕ್ಷಣ ಸಿಗುವಂಥದ್ದಲ್ಲ, ಅದು ಅಲ್ಲಿಗೆ ಮುಗಿದೋಗುತ್ತೆ. ಆದರೆ ನಾವು ನಮಗಿರುವ ಬ್ಲೆಸ್ಸಿಂಗ್ಸ್ಗಳನ್ನು ಪ್ರತಿನಿತ್ಯ ಪ್ರತಿದಿನ ಸೆಲೆಬ್ರೇಟ್ ಮಾಡ್ತಾ ಅದನ್ನು ನಾವು ಜೀವಿಸ್ತಾ ಹೋದರೆ, ಹಾಗೆ ಅದನ್ನು ಫೀಲ್ ಮಾಡ್ತಾ ಇದ್ದರೆ ನಮಗೆ ನಿಜವಾದಂಥ ಹ್ಯಾಪಿನೆಸ್ ಅಥವಾ ಖುಷಿ ಸಿಗುತ್ತೆ. ಅಂದರೆ ಇದನ್ನು ನಾವು ಪೀಸ್ ಆಫ್ ಮೈಂಡ್ ಅಂತಲೂ ಹೇಳ್ತೀವಿ. ಹಾಗಾಗಿ ಇನ್ನೂ ಒಂದು ಉದಾಹರಣೆ, ನಾವೆಲ್ಲರೂ ವಿದೇಶಕ್ಕೆ ಹೋಗಿ ಓದುವ ವ್ಯಾಮೋಹವನ್ನು ಹೊಂದಿರ್ತೀವಿ. ಎಲ್ಲೋ ಒಂದು ಕಡೆ ಫಾರಿನ್ಗೆ ಹೋಗಿ ಓದ್ತೀನಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀರಾ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ರಿಯಾಲಿಟಿ ಏನು ಅಂತ. ಆವಾಗ ತುಂಬಾ ಕಷ್ಟಪಡ್ತೀರಾ, ಫ್ಯಾಂಟಸಿಗೆ ಹೋಗ್ತೀರಾ. ಸೊ ದಟ್ ಈಸ್ ನಾಟ್ ಹ್ಯಾಪಿನೆಸ್ ಅಲ್ವಾ. ನಿಜವಾದ ಹ್ಯಾಪಿನೆಸ್ ಅಂದರೆ ನಮಗೆ ಏನಿದೆ, ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಅದನ್ನು ನಾವು ಸಾಧಿಸಬೇಕು, ಅದನ್ನು ನಾವು ಮಾಡಬೇಕು. ಆವಾಗ ಅದು ರಿಯಲ್ ಹ್ಯಾಪಿನೆಸ್ನ ತೋರಿಸುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಡೆಫಿನಿಷನ್ಗಳಿರುತ್ತೆ ಹ್ಯಾಪಿನೆಸ್ಗೆ. ಅಂದರೆ ಕೆಲವರಿಗೆ ಒಂದು ನಗುವನ್ನು ಕಂಡಾಗ ಅವ್ರಿಗೆ ಖುಷಿ ಸಿಗುತ್ತೆ, ಒಬ್ಬರ ಜೊತೆ ಮಾತನಾಡಿದಾಗ ಅವ್ರಿಗೆ ಖುಷಿ ಸಿಗುತ್ತೆ, ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿದಾಗ ಅವ್ರಿಗೆ ಖುಷಿ ಸಿಗುತ್ತೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆದಂಥ ಹ್ಯಾಪಿನೆಸ್ಗಳ ಡೆಫಿನಿಷನ್ಗಳಿದೆ. ಸೊ ನಾನು ಇವತ್ತು ಕಂಡಂಥ ಡೆಫಿನಿಷನ್ ಏನು ಅಂದರೆ, ಸೆಲೆಬ್ರೇಷನ್ ಈಸ್ ಹ್ಯಾಪಿನೆಸ್. ಅಂದರೆ ವಾಟ್ ವಿ ಹ್ಯಾವ್, ನಮ್ಮಲ್ಲಿ ಇರುವಂಥದ್ದನ್ನ ನಾವು ಸೆಲೆಬ್ರೇಟ್ ಮಾಡ್ತಾ, ಅದನ್ನು ಎಂಜಾಯ್ ಮಾಡ್ತಾ, ಫೀಲ್ ಮಾಡ್ತಾ ನಮ್ಮ ಜೀವನವನ್ನು ಸಾಗಿಸುವುದೇ ನಿಜವಾದ ಹ್ಯಾಪಿನೆಸ್ ಅಥವಾ ಖುಷಿ. ಹಾಗೆ ಮತ್ತೊಂದು ವಿಚಾರ, ಹ್ಯಾಪಿನೆಸ್ ಅನ್ನೋದು ಯಾವುದೇ ಒಂದು ಡೆಸ್ಟಿನೇಷನ್ ಅಲ್ಲ, ಅದು ನಮ್ಮ ರಿಯಲ್ ಲಿವಿಂಗ್. ಅಂದರೆ ನಾವು ಜೀವಿಸಬೇಕು, ಅದನ್ನು ಅನುಭವಿಸಬೇಕು, ಅದನ್ನು ಪ್ರೀತಿಸಬೇಕು, ಅದರ ಜೊತೆ ಸಾಗಬೇಕು. ಆಗ ಅದು ರಿಯಲ್ ಹ್ಯಾಪಿನೆಸ್ ಆಗುತ್ತೆ. ಸೊ ಇಂದಿನ ಈ ಹ್ಯಾಪಿನೆಸ್ ಡೆಫಿನೇಷನ್ ನಿಮಗಿಷ್ಟ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಡೆಫಿನೇಷನ್ ಏನು ಹ್ಯಾಪಿನೆಸ್ ಅನ್ನೋದಕ್ಕೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಆದರೂ ನಿಮ್ಗೆ ಅನ್ನಿಸ್ದಂಗೆ ಮಾಡ್ತೀರಾ, ಪರವಾಗಿಲ್ಲ. ಆದರೆ ಎಲ್ಲದಕ್ಕಿಂತ ಹೆಚ್ಚಿಗೆ ನೀವೆಲ್ಲರೂ ಖುಷಿಯಾಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ನಾನು ಕಂಡಂಥ ಈ ಹ್ಯಾಪಿನೆಸ್ ಡೆಫಿನೇಷನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು. ಟೇಕ್ ಕೇರ್. ನಮಸ್ತೆ.